ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ನವರು ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ ಗೊತ್ತಿಲ್ಲ, ಒಟ್ಟಿಗೆ ಅವ್ರದ್ದು ಬಿಗ್ ಬಿಲಿಯನ್ ಡೇ ಸೇಲ್ ಡೇಟು ಲೀಕ್ ಆಗಿಬಿಟ್ಟಿದೆ. ಹೆಂಗಪ್ಪ ಅಂದರೆ ಅವ್ರದೇ ವೆಬ್ಸೈಟ್ನಲ್ಲಿ ಗೂಗಲ್ ಸರ್ಚ್ ಎಂಜಿನಲ್ಲೇ ತೋರಿಸ್ಬಿಟ್ಟಿದೆ. ಸೆಪ್ಟೆಂಬರ್ 29ನೇ ತಾರೀಕಿಂದ ಈ ಒಂದು ಬಿಗ್ ಬಿಲಿಯನ್ ಡೇ ಸೇಲ್ ಶುರುವಾಗುತ್ತಂತೆ. ನಾರ್ಮಲಿ ಈ ರೀತಿ ಪಬ್ಲಿಕ್ಕಾಗಿ ಈ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಇಷ್ಟು ಬೇಗ ಅನೌನ್ಸ್ ಮಾಡಲ್ಲ. ಯಾಕೆಂದರೆ ಫ್ಲಿಪ್ಕಾರ್ಟ್ನವ್ರು ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ಅಮೆಝಾನ್ ಅವ್ರು ಏನು ಮಾಡ್ತಾರೆ, ಅದಕ್ಕಿಂತ ಒಂದಿನ ಎರಡು ದಿನ ಮುಂಚೆ ಡೇಟ್ ಫಿಕ್ಸ್ ಮಾಡ್ತಾರೆ. ಅಮೆಝಾನ್ ಅವ್ರು ಫಸ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ರೆ ಫ್ಲಿಪ್ಕಾರ್ಟ್ನ ಅವ್ರಿಗಿಂತ ಒಂದಿನ ಎರಡು ದಿನ ಮುಂಚೆ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಈ ಕಾರಣದಿಂದ ಎಲ್ಲರೂ ಕೂಡ ಕೊನೆಯ ತನಕ ಈ ಒಂದು ಡೇಟನ್ನು ಲೀಕ್ ಮಾಡಲ್ಲ. ಬಟ್ ಮೋಸ್ಟ್ ಇದು ಮಿಸ್ಟೇಕಾಗಿ ಆಗಿರ್ಬೋದೇನೋ, ಆಯಿತಾ. ಮೋಸ್ಟ್ಲಿ ಇದು ಬೇಕು ಅಂತಾನೆ ಲೀಕ್ ಮಾಡಿರ್ಬೋದು ಫ್ಲಿಪ್ಕಾರ್ಟ್ನವ್ರು. ಏನಕ್ಕೆ ಅಂದರೆ ಅಮೆಝಾನ್ ಅವರಿಗೆ ಗೊತ್ತಾಗ್ಬಿಟ್ಟು ಅವರು ಒಂದು ಡೇಟ್ ಫಿಕ್ಸ್ ಮುಂಚೆನೇ ಅವ್ರು ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಮಾಡಿರ್ಬೋದೇನೋ, ಗೊತ್ತಿಲ್ಲ. ಇಂಟೆನ್ಷನಲಿ ಅನ್ಇಂಟೆನ್ಷನಲಿ ಮಾಡಿದ್ರ ಅಂತ. ಒಟ್ಟಿಗೆ ಈ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಎಲ್ಲ ಈ ತಿಂಗಳೇ ಕೊನೆಯಷ್ಟರಲ್ಲಿ ಶುರು ಆಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಗೌರ್ಮೆಂಟ್ನವರಂತೂ ಪಬ್ಲಿಕ್ಕಿಗೆ ನಿಮ್ಮ ಆಧಾರ್ ಅಪ್ಡೇಟ್ ಮಾಡಿಸಿ ಅಂತ ಫೋರ್ಸ್ ಮಾಡಿಡ್ತಾ ಇದ್ದಾರೆ. ಅದಕ್ಕೊಂದು ಡೆಡ್ಲೈನ್ನ ಕೂಡ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 14ರ ಒಳಗೆ ನೀವು ಫ್ರೀಯಾಗಿ ನಿಮ್ಮ ಆಧಾರ್ನ ಅಪ್ಡೇಟ್ ಮಾಡ್ಬೋದಂತೆ. ಯಾರೆಲ್ಲ ಅಪ್ಡೇಟ್ ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಅಪ್ಡೇಟ್ ಆಗಿ 10 ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ಮಾತ್ರ ನೀವು ಇದನ್ನು ಮಾಡ್ಬೋದು. 10 ವರ್ಷಕ್ಕಿಂತ ಒಳಗಿದ್ರೆ ಮಾಡಿಸೋ ಅವಶ್ಯಕತೆ ಇಲ್ಲ, ಆಯಿತಾ. ಏನಕ್ಕೆ ಈ ರೀತಿ ಅಪ್ಡೇಟ್ ಮಾಡಿಸಿ ಅಂತ ಇದ್ದಾರೆ ಅಂದರೆ 10 ವರ್ಷಕ್ಕಿಂತ ಮುಂಚೆ ಅಂದರೆ ಕೆಲವು ಜನರ ಈ ಕೈ ಬೆರಳ ರೇಖೆಗಳು ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಆಗಿರ್ಬೋದು, ಸೌದೋಗಿರ್ಬೋದು, ಕೆಲವು ಜನದ ಅಡ್ರೆಸ್ ಚೇಂಜ್ ಆಗಿರ್ಬೋದು. ಈ ರೀತಿ ಕೆಲವೊಂದು ವಿಚಾರಗಳಿಗೆ ನಿಮ್ಮ ಆಧಾರ್ನ ಅಪ್ಡೇಟ್ ಮಾಡಿ ಅಂತ ಅಂತಾರೆ. ಏನಕ್ಕೆ ಅಂದರೆ ಪೊಲೀಸರಿಗೆಲ್ಲ ಯೂಸ್ ಆಗಬೇಕಲ್ವ. ನೀವೇನಾದರೂ ಕ್ರೈಮ್ ಮಾಡಿರ್ತೀರ, 10 ವರ್ಷ ಮುಂಚೆ ನಿಮ್ದು ಆಧಾರ್ ಅಪ್ಡೇಟ್ ಆಗಿದೆ ಅಂದರೆ, ಇತ್ತೀಚೆಗೆ ಯಾವುದೋ ಒಂದು ಕ್ರೈಮ್ ಮಾಡಿ ಫಿಂಗರ್ ಪ್ರಿಂಟ್ ಸಿಕ್ಬಿಟ್ರೆ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಆಗಿದ್ರೆ ಹುಡ್ಕೋದು ಕಷ್ಟ ಅಲ್ವಾ ನಿಮ್ಮನ್ನು. ಸೊ ಈ ಕಾರಣದಿಂದ ಗೌರ್ಮೆಂಟ್ನವರು ನಿಮ್ಮದು ಆಧಾರ್ ಅಪ್ಡೇಟ್ ಮಾಡಿ ಅಂತ. ಇದೊಂದೇ ರೀಸನ್ ಅಲ್ಲ, ಆಯಿತಾ. ಇದು ಪೊಲೀಸರಿಗೆ ಹೌದು ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಇನ್ನೂ ಅನೇಕ ವಿಷಯಗಳಿಗೆ ನಮ್ಮ ಡಾಟಾ, ನಮ್ಮದು ಅಡ್ರೆಸ್ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಗೌರ್ಮೆಂಟ್ನವರಿಗೆ. ಈ ಕಾರಣದಿಂದ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಮಾಡಿಸಿ. ಈ ಒಂದು ಡೆಡ್ಲೈನನ್ನು ಸೆಪ್ಟೆಂಬರ್ 14 ಅಂತ ಇಟ್ಟಿದ್ದಾರೆ. ಈ ಡೆಡ್ಲೈನು ಕಳೆದ ವರ್ಷ ಕೂಡ ಇತ್ತು, ಈ ವರ್ಷ ಕೂಡ ಇದೆ, ಮುಂದಿನ ವರ್ಷನೂ ಇರುತ್ತೆ ಅನ್ನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಫ್ರೀ ಆಗಿದೆ. ಇಲ್ಲಾಂದರೆ 50-100 ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಮಾಡಿಸಿಲ್ಲ ಅಂದರೆ ಮಾಡಿಸ್ಬಿಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಒಂದು ಟ್ರಕ್ಕಲ್ಲಿ 1600 ಐಫೋನ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರಂತೆ. ಕದ್ಬಿಟ್ಟವ್ರೆ, ಅಷ್ಟು ಐಫೋನ್ಗಳನ್ನು ಕದ್ಬಿಟ್ಟವ್ರೆ. 12 ಕೋಟಿ ಬೆಲೆ ಬಾಳುವಂಥ ಐಫೋನ್ಗಳಂತೆ ಇದು ಹರಿಯಾಣದಿಂದ ಚೆನ್ನೈಗೆ ಹೋಗ್ತಾ ಇತ್ತಂತೆ ಈ ಟ್ರಕ್ಕು. ಸೊ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ, ಆಯಿತಾ. ಆರಾಮಾಗಿ ಈ ಐಫೋನ್ಗಳನ್ನು ಬ್ಲಾಕ್ ಮಾಡ್ಬೋದು ಅಂತ. IMEI ನಂಬರ್ ಇದ್ದರೆ ಸಾಕು, ಆಪಲ್ನವರು ಅಷ್ಟು ಐಫೋನ್ಗಳನ್ನು ಬ್ಲಾಕ್ ಮಾಡಿ ಬಿಸಾಕ್ಬೋದು. ಏನು ಯೂಸ್ಗೂ ಬರಲ್ಲ ಅದು. ಏನಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಅಂದರೆ ಸ್ಪೇರ್ ಪಾರ್ಟ್ಗಳಿಗೆ ಯೂಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಕ್ಕೂ ಯೂಸ್ ಆಗಲ್ಲ. ಸೊ ಅದರಲ್ಲಿ ಬೋರ್ಡು ಇದ್ದರೂ ಅದು ಬೋರ್ಡ್ ಅಂತ ಯೂಸ್ ಆಗಲ್ಲ. ಬೋರ್ಡು ಆಲ್ರೆಡಿ ಅದಕ್ಕೆ IMEI ನಂಬರ್ ಲಿಂಕ್ ಆಗಿರುತ್ತೆ. ಸೊ ಬೋರ್ಡ್ ಯೂಸ್ ಆಗಲ್ಲ. ಯೂಸ್ ಆದರೆ ಅದರಲ್ಲಿರುವಂಥ ಡಿಸ್ಪ್ಲೇ ಆಗಿರ್ಬೋದು, ಬ್ಯಾಕ್ ಕವರ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಸ್ಪೇರ್ಗಳನ್ನ ಯೂಸ್ ಮಾಡ್ಕೋಬೇಕು. ಬಿಟ್ಟರೆ ಬೇರೆ ಏನಕ್ಕೂ ಯೂಸ್ ಆಗಲ್ಲ. ಡಮ್ಮಿ ಫೋನ್ ಥರ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು UPIಗೆ ಇನ್ನೊಂದು ಹೊಸ ಫೀಚರ್ ಆ್ಯಡ್ ಆಗ್ತಾ ಇದೆ. ATM ಇಂದ ನಾವು ದುಡ್ಡನ್ನು ವಿಡ್ರಾ ಜೊತೆಗೆ UPI ಮುಖಾಂತರ ಡೆಪಾಸಿಟನ್ನು ಸಹ ಮಾಡ್ಬೋದಂತೆ, ಕ್ಯಾಶ್ ಡೆಪಾಸಿಟನ್ನು. ಕೆಲವೊಂದು ATMಗಳಲ್ಲಿ ವಿಡ್ರಾ ಜೊತೆಗೆ ಡೆಪಾಸಿಟ್ ಆಪ್ಷನ್ ಸಹ ಇರುತ್ತೆ, ಆಯಿತಾ. ಎಲ್ಲದರಲ್ಲೂ ಇರಲ್ಲ ಅದು. ಡೆಪಾಸಿಟ್ ಮಾಡೋದಕ್ಕೆ ಎಲ್ಲ ATMಲ್ಲೂ ಆಗಲ್ಲ. ಬರೀ ವಿಡ್ರಾ ಆಪ್ಷನ್ ಮೆಜಾರಿಟಿ ಆಫ್ ದ ATMಲ್ಲಿ ಇರುತ್ತೆ. ಕೆಲವೊಂದರಲ್ಲಿ ದುಡ್ಡನ್ನು ಡೆಪಾಸಿಟ್, ಅದರೊಳಗೆ ನಾವು ದುಡ್ಡನ್ನು ಹಾಕ್ಲೂಬೋದು. ಸೊ ಆ ಥರ ATMಗಳಲ್ಲಿ ನೀವು ನಿಮ್ಮ ಡೆಬಿಟ್ ಕಾರ್ಡ್ನ ಬದಲಾಗಿ UPI ಯೂಸ್ ಮಾಡಿಕೊಂಡೆ ನಿಮ್ಮ ಅಕೌಂಟಿಗೆ ನೀವು ದುಡ್ಡನ್ನು ಹಾಕ್ಬೋದಂತೆ. ಇದು ನಂಗೆ ಅನ್ನಿಸ್ತಾ ಅಂತ ಯೂಸ್ ಆಗುವಂಥ ಫೀಚರ್ ಏನೂ ಅಲ್ಲ. ಇತ್ತೀಚೆಗೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಕ್ಯಾಶ್ ಕೊಡ್ತೀನಿ, UPI ಟ್ರಾನ್ಸ್ಫರ್ ಮಾಡಿಬಿಡು ಅಂತ ನಮ್ಮ ಫ್ರೆಂಡ್ಸಿಗೆ ಕ್ಯಾಶ್ ಅದು ಕೊಟ್ಬಿಟ್ಟು ನಾವು ಹಾಕೊಂಡ್ಬಿಡ್ತೀವಿ. ನಂಗೆ ಅನ್ನಿಸ್ದಂಗೆ ಇದು ಅಷ್ಟಾಗಿ ಯೂಸ್ ಆಗೋದಿಲ್ವೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಏರ್ ಇಂಡಿಯಾ ಮತ್ತು ವಿಸ್ತಾರ ಎರಡೂ ಕೂಡ ಕಂಪ್ಲೀಟಾಗಿ ಮರ್ಜ್ ಆಯಿತು. ವಿಸ್ತಾರ ಏನಿದೆ ಅದು ಟಾಟಾದವ್ರದ್ದಾಗಿತ್ತು. ರೀಸೆಂಟಾಗಿ ಏರ್ ಇಂಡಿಯಾನ ಟಾಟಾದವ್ರು ಅಕ್ವೈರ್ ಮಾಡಿದ್ಮೇಲೆ ಎರಡೂ ಕೂಡ ಕಂಪ್ಲೀಟಾಗಿ ಮರ್ಜ್ ಮಾಡಿದ್ದಾರೆ. ಇದರ ಜೊತೆಗೆ ಏರ್ ಇಂಡಿಯಾದು ಈ A350 ಫ್ಲೈಟ್ ಏನಿದೆ ಡೆಲ್ಲಿಯಿಂದ ಲಂಡನ್, ಅದಕ್ಕೆ ವೈಫೈ ಕೊಡ್ತಾ ಇದ್ದಾರಂತಪ್ಪ. ವೈಫೈನ ಫಸ್ಟ್ ಟೈಮ್ ಏರ್ ಇಂಡಿಯಾದಲ್ಲಿ
ಅದಕ್ಕೆ ಕೆಲವು ಜನ ಕಾಮೆಂಟ್ ಮಾಡಿದರು, ಅಯ್ಯೋ ವೈಫೈ ಕೊಡ್ರಂತೆ, ಫಸ್ಟು ಪ್ರಾಪರ್ ಸರ್ವಿಸ್ ಕೊಡಿ, ಫಸ್ಟ್ ಸರ್ವಿಸನ್ನೇ ಕರೆಕ್ಟಾಗಿ ಕೊಡಿ, ಆಮೇಲೆ ವೈಫೈ ಕೊಡ್ರಿ ಅಂತ. ಸೊ ಈ ವೈಫೈನ ಫ್ರೀಯಾಗಿ ಏನು ಕೊಡೋಲ್ಲ ನಂಗೆ ಅನ್ನಿಸ್ದಂಗೆ, ಅದಕ್ಕೆ ದುಡ್ಡನ್ನು ಪೇ ಮಾಡಬೇಕಾಗತ್ತೆ. ಡೊಮೆಸ್ಟಿಕ್ ಅಲ್ಲ, ಆಯಿತಾ, ನಮ್ಮ ಡೊಮೆಸ್ಟಿಕಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಡೊಮೆಸ್ಟಿಕಲ್ಲಿ ಯಾರು ವೈಫೈನೇ ಕೊಡ್ತಿಲ್ಲ, ಈವನ್ ಇಂಡಿಗೋ ಕೂಡ ಕೊಡ್ತಿಲ್ಲ ನಮ್ಮ ದೇಶದಲ್ಲಿ. ಕೆಲವೊಬ್ರು ಕೊಡ್ತಾ ಇದ್ದಾರೆ ನಂಗೆ ಅನ್ನಿಸ್ದಂಗೆ. ಅದಕ್ಕೂ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಆಗಬೇಕು, ಬರೋಂಗೆ ಆಗಬೇಕು. ಫ್ಲೈಟಲ್ಲೂ ಇಂಟರ್ನೆಟ್ ಸಿಗಂಗೆ ಆಗಬೇಕು. ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗಿದೆ, ಏನು ಕೊಡೋಕ್ಕಾಗಲ್ಲ. ಕೊಡ್ಬೋದು, ಬಟ್ ಅಲ್ಲಿ ಏನೋ ಇಂಟ್ರಪ್ಷನ್ ಆಗುತ್ತೆ. ಫ್ಲೈಟು ತುಂಬ ಅಂದರೆ ಡೆಲಿಕೇಟ್ ಅಲ್ವಾ, ತುಂಬ ಅಲ್ಲಿ ಪೈಲಟ್ಸ್ಗಳು ಓಡಿಸ್ತಾ ಇರ್ತಾರೆ. ನೆಟ್ವರ್ಕ್ ಏನೋ ಇಂಟ್ರಪ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೊಡಲ್ಲ. ಬಟ್ ಸ್ಟಿಲ್ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿದೆ, ಕೊಡಬೇಕು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಜೆಮಿನೈ AI ಗೂಗಲ್ನವರು ವಾಟ್ಸಾಪ್ ಇಂಟಿಗ್ರೇಷನ್ ಮಾಡ್ತಾರಂತೆ. ಸೊ ಇದು ಬಂತು ಅಂದರೆ ಜೆಮಿನೈ AI ನಾವು ಕಮ್ಯಾಂಡ್ ಕೊಡೋ ಮುಖಾಂತರ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು. ಹೆಂಗೆ ಅಂದರೆ AI ಟ್ರಿಗರ್ ಮಾಡಿಬಿಟ್ಟು ನನ್ನ ಫ್ರೆಂಡಿಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡು ಅಂತ ಅಂದರೆ ಜೆಮಿನೈ ವಾಟ್ಸಪ್ನಲ್ಲಿ ನಿಮ್ಮ ಪರವಾಗಿ ಮೆಸೇಜ್ನ ಮಾಡುತ್ತೆ. ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡು ಅಂತ ಅಂದರೆ ವಾಟ್ಸಪ್ನಲ್ಲಿ ಕಾಲ್ ಮಾಡುತ್ತೆ. ಸೊ ಕಮ್ಯಾಂಡ್ನ ಮುಖಾಂತರ ನಾವು ವಾಟ್ಸಪ್ಪನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಹ್ಯಾಂಡ್ಸ್ ಫ್ರೀ ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು. ಅದು ಮೆಸೇಜನ್ನು ಸಹ ಓದುತ್ತಂತೆ, ಆಯಿತಾ. ಸೊ ಸೂಪರ್ ವಿಷಯ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಓಪೋದವರು ಕೂಡ ಟ್ರಿಪಲ್ ಫೋಲ್ಡ್ ಫೋನನ್ನು ತೊಗೊಂಬರ್ತಾರಂತೆ, ಆಯಿತಾ. ಅಂದರೆ ಇಷ್ಟು ದಿನ ಫೋಲ್ಡಬಲ್ ಅಂತ ಅಂದರೆ ಒಂದು ಸಲ ಫೋಲ್ಡ್ ಆಗುವಂಥ ಫೋನ್, ನೆಕ್ಸ್ಟು ಟ್ರಿಪಲ್ ಫೋಲ್ಡ್ 3 ಸಲ ಫೋಲ್ಡ್ ಆಗುವಂಥ ಫೋನ ಓಪೋದವ್ರು ತೊಗೊಂಬರ್ತಾರಂತೆ. ಸೊ ಮುಂದಿನ ವರ್ಷ ಅಷ್ಟರಲ್ಲಿ ಇದು ಬರಬಹುದು ಅಂತ ಹೇಳಲಾಗ್ತಾ ಇದೆ, ಆಯಿತಾ. ನೆಕ್ಸ್ಟ್ ವರ್ಷ ನಂಗೆ ಅನ್ನಿಸ್ತಂಗೆ ಟ್ರಿಪಲ್ ಫೋಲ್ಡನ್ನು ಓಪೋದವ್ರಿಗಿಂತ ಮುಂಚೆ ಈ ಟೆಕ್ನೋದವರೇ ತೊಗೊಂಬಂದ್ರು ಹೇಳೋದಕ್ಕಾಗಲ್ಲ. ಅವ್ರದ್ದು ಕೆಲವೊಂದು ಫೋಟೋಸ್ ನೋಡ್ತಾ ಇದ್ದೆ ಅವ್ರ ಫೋನಿಂದು, ಅವರೇ ಫಸ್ಟ್ ಅಂದರೂ ತರಬಹುದು ಹೇಳೋದಕ್ಕಾಗಲ್ಲ. ಒಟ್ಟಿಗೆ ಟ್ರಿಪಲ್ ಫೋಲ್ಡ್ ಫೋನ್ಗಳು ನೆಕ್ಸ್ಟ್ ವರ್ಷ ನಮಗೆ ನೋಡೋಕ್ಕೆ ಸಿಗುತ್ತೆ, ಆಯಿತಾ. ದೊಡ್ಡ ಟ್ಯಾಬ್ಲೆಟ್ ರೀತಿ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಆಲ್ರೆಡಿ ಒಂದು ಡಬಲ್ ಫೋಲ್ಡ್ ಅಂದ್ರೆ ದೊಡ್ಡದಾಗುತ್ತೆ ಫೋನು, ಇನ್ನು ಟ್ರಿಪಲ್ ಫೋಲ್ಡ್ ಅಂದರೆ ಇಷ್ಟುದ ಬರುತ್ತೆ. ಸೊ ಸೂಪರ್ ವಿಷಯ, ನೋಡೋಣ ಅಂತ ಎಕ್ಸೈಟ್ ಆಗಿದ್ದೀನಿ ಯಾವ ಇರುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು ಇನ್ಫಿನಿಕ್ಸ್ ಅವರು Art 50 5G ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. 10,000 ರೂಪಾಯಿಗೆ ಲಾಂಚ್ ಮಾಡ್ತಾರಂತೆ. ಈ ಬೆಲೆಗೆ Dimensity 6300 5G ಪ್ರೊಸೆಸರ್ ಹಾಕಿದ್ದಾರೆ. ಒಂದು ಒಳ್ಳೆ ಪ್ರೊಸೆಸರೇ. ಬ್ಯಾಂಕ್ ಆಫರ್ ಕೂಡ ಸಿಗುತ್ತಂತೆ ಅಡಿಷ್ನಲ್ ಆಗಿ. ಸೊ 9,000 ರೂಪಾಯಿಗೆ ಈ ಫೋನ್ ಲಾಂಚ್ ಆಗ್ತಾ ಇದೆಯಂತೆ, ಆಯಿತಾ. ಸೊ ನಾನು ಅದನ್ನು ಅನ್ಬಾಕ್ಸ್ ಮಾಡ್ತೀನಿ, ಎಕ್ಸೈಟ್ ಆಗಿದ್ದೀನಿ. ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತೀನಿ. 9,000 ರೂಪಾಯಿಗೆ 5G ಫೋನ್ ಸಿಗೋಕ್ಕೆ ಶುರುವಾಗಿದೆ. ಈ ವರ್ಷದ ಕೊನೆಯಷ್ಟರಲ್ಲಿ 7-8 ಸಾವಿರ ರೂಪಾಯಿಗೂ ಸಹ ನಾವು 5G ಫೋನನ್ನು ನೋಡಬಹುದೇನೋ, ಆಯಿತಾ. ನೋಡೋಣ, ಈ ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡಿ ಅದಕ್ಕೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.